Second heading, express the following linear equation in the form ax plus by plus c equal to 0 and indicate the values of a, b and c in each case. ಓಕೆ, ಈಗ ಸೆಕೆಂಡ್ ಹೆಡಿಂಗ್ ಏನ್ ಕೊಟ್ಟಿದ್ದಾನೆ, ಎಲ್ಲವನ್ನ ax plus by plus c equal to 0 ನಾಗ ಬರೀಬೇಕು. ಆಮೇಲೆ ಎ ಬಿ ಸಿ ವ್ಯಾಲ್ಯೂ ಹೇಳ್ಬೇಕು. ಓಕೆ, ಇದು ಮಾಡೋಕ್ಕಿಂತ ಮುಂಚೆ ನಿಮಗೆ ಬೇಸಿಕ್ ಗೊತ್ತಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಈಗ ನೋಡ್ರಿ, ಲೀನಿಯರ್ ಈಕ್ವೇಶನ್ ಇನ್ 2 ವೇರಿಯಬಲ್ ಅಂದ್ರೆ ಅದ್ರ ಫಾರ್ಮ್ ಬಂದ್ಬಿಟ್ಟೇನು, ax plus by plus c equal to 0 where a, b and c are real numbers. ನೋಡ್ರಿ, ಎ ಬಿ ಸಿ ಬಂದ್ಬಿಟ್ಟು ರಿಯಲ್ ನಂಬರ್ಸ್. ಓಕೆನಾ, ಆಮೇಲೆ ಅಂಡ್ ಎ ಅಂಡ್ ಬಿ ಆರ್ ಬೋತ್ ನಾಟ್ ಈಕ್ವಲ್ ಟು 0. ಇದು ಅರ್ಥ ಮಾಡ್ಕೊಳ್ರಿ. ಎ ಅಂಡ್ ಬಿ ಆರ್ ಬೋತ್ ನಾಟ್ ಈಕ್ವಲ್ ಟು 0 ಅಂತಂದ್ರೆ ಎ ಬಿ ಅಟ್ ಎ ಟೈಮು 0 ಇರೋಕ್ಕೆ ಚಾನ್ಸ್ ಇಲ್ಲ. ಓಕೆ, ಈಗ ಎ 0 ಐತಂದ್ರೆ ಬಿ ಕೂಡ 0 ಇರೋಕೆ ಆಗಲ್ಲ. ಎರಡರಲ್ಲಿ ಯಾವ್ದನ್ನ 1 0 ಇರ್ಬೋದು, ಬಟ್ ಒಂದೇ ಕ್ವಶನ್ ಅಲ್ಲಿ ಎ ಬಿ 2 0 ಇರಂಗಿಲ್ಲ. ಓಕೆನಾ, ಹಂಗಿದ್ದಾಗ ಮಾತ್ರ ನಾವು ಲೀನಿಯರ್ ಇಕ್ವೇಶನ್ 2 ವೇರಿಯಬಲ್ ಅಂತೀವಿ. ಕಂಡೀಷನ್ ಏನು, ಎ ಬಿ ಸಿ ಬಂದು ರಿಯಲ್ ನಂಬರ್ಸ್, ಯಾವ್ದಾದ್ರೂ ನಂಬರ್ ಇರ್ಬೋದು, ಪ್ರಾಬ್ಲಮ್ ಇಲ್ಲ. ರೂಟ್ ಇರ್ಬೋದು, ಪಾಸಿಟಿವ್, ಇಂಟೀಜರ್, ನೆಗೆಟಿವ್ ಏನಾದ್ರೂ ಇರ್ಬೋದು. ಓಕೆ, ಬಟ್ ಎ ಬಿ ಕಂಟಿನ್ಯೂಸ್ ಇಬ್ರು ಒಂದೇ ಟೈಮ್ 0 ಇರಂಗಿಲ್ಲ. ಓಕೆ, ಈ ಕಂಡೀಷನ್ ಗೊತ್ತಿದ್ರೆ ನೀವು ಈಸಿಯಾಗಿ ಇದನ್ನ ಸಾಲ್ವ್ ಮಾಡ್ಬೋದು. ಓಕೆ, ಈಗ ನೋಡಲಿ, ಸ್ಟ್ಯಾಂಡರ್ಡ್ ಫಾರ್ಮ್ ಅಂದ್ರೆ ರೈಟ್ ಸೈಡ್ ಏನಿರಬೇಕು, 0 ಇರಬೇಕು. ಸೊ ಏನ್ ಮಾಡ್ತೀನಿ, ನಾನು ಎಲ್ಲವೂ ಲೆಫ್ಟ್ ಸೈಡ್ ತಗೊಂಡ್ಬರ್ತೀನಿ. 2x plus 3y, ಈ ಪ್ಲಸ್ ಇರೋದು ಈ ಕಡೆ ಬಂದ್ರೆ ಮೈನಸ್ 3.5 ಬಾರ್ ಇಸ್ ಈಕ್ವಲ್ ಟು 0. ಓಕೆನಾ, ಇವಾಗ ಚೆಕ್ ಮಾಡ್ರಿ, ಎಕ್ಸ್ ವೈ ಸಿ ಇದನ್ನ. ಸೊ ಇದನ್ನ ಏನಂತ ಬರಿಬೋದು ನಾನು ಇವಾಗ, ಸ್ಟ್ಯಾಂಡರ್ಡ್ ಫಾರ್ಮ್ ಏನು, ax plus by plus c equal to 0. ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆ ತಾನೆ. ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರೆದ್ಬಿಟ್ವಿ. ಅದ್ರ ಜೊತೆಗೆ ಏನ್ ಬರಿಬೇಕಂತೆ, ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಬರಬೇಕು. ಎ ವ್ಯಾಲ್ಯೂ ಎಷ್ಟಿದೆ, 2 ಇದೆ. ಬಿ ವ್ಯಾಲ್ಯೂ ಎಷ್ಟಿದೆ, 3 ಇದೆ. ಸಿ ವ್ಯಾಲ್ಯೂ ನೋಡ್ರಿ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ ಅಂದಾಗ ನಾವು ಮೈನಸ್ ತಗೋಬೇಕು. ಸಿ ವ್ಯಾಲ್ಯೂ ಏನು, ಮೈನಸ್ 9.35 ಬಾರ್. ಓಕೆ, ಇದು ಬಂದ್ಬಿಟ್ಟು ಎ ಬಿ ಸಿ ವ್ಯಾಲ್ಯೂ. ಇಲ್ಲಿ ಕೂಡ ನೋಡ್ರಿ, ಇಲ್ಲಿ ಆಲ್ರೆಡಿ ರೈಟ್ ಸೈಡ್ 0 ಇದೆ. ಓಕೆ, ಎಕ್ಸ್ ಇದೆ, ವೈ ಇದೆ, ಸಿ ಇದೆ. ಸೊ ಈಗ ನಾವು ಇದನ್ನ ನೀಟಾಗಿ ಬರ್ಕೊಳ್ಳೋಣ. ಈ y/5 ನಾನು ನೀಟಾಗಿ 1/5 y ಅಂತ ಬರ್ತೀನಿ. ಬರಿಬೋದಾ? ಇಲ್ಲಿ ಏನಿಲ್ಲ ಅಂದ್ರೆ 1/5 ಇದೆ, ಅದು ಸಪ್ರೇಟ್ ಬರ್ದೆ, ಮೈನಸ್ 10 equal to 0. ಇವಾಗ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆನಾ, ax plus by plus c equal to 0 ನಲ್ಲಿ ಇದೆ. ಸೊ ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರ್ದ್ವಿ. ಈಗ ಎ ಬಿ ಸಿ ವ್ಯಾಲ್ಯೂ ಹೇಳ್ಬೇಕು. ಎ ವ್ಯಾಲ್ಯೂ ಏನಿದೆ ನೋಡಿಲಿ, ಎಕ್ಸ್ ಪಕ್ಕಕ್ಕೆ ಏನೂ ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಓಕೆ, ಈಗ ಬಿ ವ್ಯಾಲ್ಯೂ ನೋಡ್ರಿ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ ಅಂದ್ರೆ ಮೈನಸ್ ತಗೋಬೇಕು. ಬಿ ವ್ಯಾಲ್ಯೂ ಏನು, ಮೈನಸ್ 1/5 ಆಯ್ತು. ಸಿ ವ್ಯಾಲ್ಯೂ ನೋಡ್ರಿ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ ಅಂದ್ರೆ ಮೈನಸ್ ತಗೋಬೇಕು. ಸಿ ವ್ಯಾಲ್ಯೂ ಎಷ್ಟು, 10. ನೆಕ್ಸ್ಟ್ ಈ ಕ್ವಶನ್ ಬಂದ್ರೆ ನೋಡ್ರಿ, ರೈಟ್ ಸೈಡ್ 0 ಇರಬೇಕು, ಎಲ್ಲವನ್ನ ಲೆಫ್ಟ್ ಸೈಡ್ ಇರಬೇಕು. ಓಕೆ, ಮೈನಸ್ 2x plus 3y, ಈ ಪ್ಲಸ್ 6 ಈ ಕಡೆ ಬಂದ್ರೆ ಮೈನಸ್ 6, ರೈಟ್ ಸೈಡ್ 0 ಬಂತ. ಈಗ ನೋಡಿಲಿ, ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಇದೆ, ಎಕ್ಸ್ ಇದೆ, ವೈ ಇದೆ, ಸಿ ಇದೆ. ಸೊ ಈಗ ನೋಡಿದ್ರೆ ax plus by plus c equal to 0. ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆ. ಈಗ ಏನ್ ಬರಬೇಕು, ಎ ಬಿ ಸಿ ವ್ಯಾಲ್ಯೂ ಬರಬೇಕು. ಎ ವ್ಯಾಲ್ಯೂ ಏನಾಗುತ್ತೆ, ಎ ವ್ಯಾಲ್ಯೂ -2 ಆಗುತ್ತೆ. ಬಿ ವ್ಯಾಲ್ಯೂ 3 ಆಗುತ್ತೆ. ಸಿ ವ್ಯಾಲ್ಯೂ ನೋಡ್ರಿ, ಇಲ್ಲಿ ಪ್ಲಸ್ ಇದೆ, ಇಲ್ಲ ಮೈನಸ್ ಇದೆ ಅಂದ್ರೆ ಮೈನಸ್ ತಗೊಂಡು ಸಿ ವ್ಯಾಲ್ಯೂ ಎಷ್ಟು, 6. ಇವು ಬಂದು ಎ ಬಿ ಸಿ ವ್ಯಾಲ್ಯೂಸ್. ಈ ಫೋರ್ತ್ ಕ್ವಶನ್ ನೋಡ್ರಿ. ಓಕೆ, ಈ ಫಸ್ಟ್ ಏನು ರೈಟ್ ಸೈಡ್ 0 ಮಾಡ್ಕೋಬೇಕು. ಪ್ಲಸ್ 3y ಕಡೆ ಬಂದ್ರೆ ಮೈನಸ್ 3y ಇಸ್ ಈಕ್ವಲ್ ಟು 0. ಇಲ್ಲಿ ನೀವು ನೋಡಿದ್ರೆ ಎಕ್ಸ್ ಇದೆ, ವೈ ಇದೆ, ಬಟ್ ಸಿ ಇಲ್ಲ. ಸಿ ಇಲ್ಲ ಅಂತಂದ್ರೆ ಅಲ್ಲಿ ಇಂಡೈರೆಕ್ಟ್ ಆಗಿ ಸಿ ವ್ಯಾಲ್ಯೂ 0 ಇದೆ ಅಂತ ಅರ್ಥ. ಓಕೆ, ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್ 0 ಬರ್ಬಿಡ್ತೀವಿ. ಇವಾಗ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆ, ax plus by plus c equal to 0. ಓಕೆ, ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಆಗ್ಬಿಡ್ತು. ಈಗ ಎಕ್ಸ್ ಪಕ್ಕಕ್ಕೆ ಏನಿಲ್ಲ ಅಂದ್ರೆ ಎ ವ್ಯಾಲ್ಯೂ ಬಂದು 1 ಅಂತ ಅರ್ಥ. ಬಿ ವ್ಯಾಲ್ಯೂ ನೋಡ್ರಿ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಮೈನಸ್ ಇದೆ, ಮೈನಸ್ ತಗೋಬೇಕು. ಬಿ ವ್ಯಾಲ್ಯೂ ಏನು, 3. ಓಕೆ, ಸಿ ವ್ಯಾಲ್ಯೂ ನೋಡ್ರಿ, ಸಿ ವ್ಯಾಲ್ಯೂ ಬಂದ್ಬಿಟ್ಟು 0. ಈಗ ಫಿಫ್ತ್ ಕ್ವಶನ್ ಏನು ಕೊಟ್ಟಿದೆ ನೋಡ್ರಿ, 2x equal to -5y.
ನಾವೇನು ಮಾಡಬೇಕು, ರೈಟ್ ಸೈಡ್ ಏನಿರಬೇಕು, 0 ಇರಬೇಕು. ಸೊ ಎಲ್ಲ ಒಂದು ಸೈಡ್ ತೊಗೊಂಬರ್ತೀನಿ. -5 ಈ ಕಡೆ ಬಂದರೆ +5 = 0. ಸೊ ನಾರ್ಮಲ್ ಆಗಿ ಏನಿರಬೇಕು, ax + by + c ಇರಬೇಕು. ಇಲ್ಲಿ +c ಇಲ್ಲ ಅಂದರೆ ಅಲ್ಲಿ ನಥಿಂಗ್ ಬಟ್ ಏನು, 0 ಇದೆ ಅಂತ ಅರ್ಥ. ಸಿ ಕೊಟ್ಟಿಲ್ಲ ಅಂದರೆ ಅದು 0 ಇದೆ. ಇವಾಗ ನೀವು ನೋಡ್ರೆ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇದೆನಾ, ax + by + c = 0. ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೆದ್ವಿ. ಈಗ ಎ ವ್ಯಾಲ್ಯೂ ಎಷ್ಟು, ಎ ವ್ಯಾಲ್ಯೂ ಬಂದ್ಬಿಟ್ಟು 2. ಈಗ ಬಿ ವ್ಯಾಲ್ಯೂ ನೋಡ್ರಿ, ಬಿ ವ್ಯಾಲ್ಯೂ ಏನು 5, ಸಿ ವ್ಯಾಲ್ಯೂ ಬಂದು 0. ಸೊ ಇದು ಬಂದ್ಬಿಟ್ಟೇನು, ABC ವ್ಯಾಲ್ಯೂ. ಓಕೆನಾ. ಈಗ 6th ಕ್ವಶನ್ ನೋಡ್ರಿ, ಏನು ಕೊಟ್ಟಿದೆ, 3x + 2 = 0. ಈಗ ನೋಡಿದ್ರೆ ರೈಟ್ ಸೈಡ್ ಆಲ್ರೆಡಿ 0 ಇದೆ. ಓಕೆ, ax ಇದೆ ಬಟ್ by ಇಲ್ಲ, y ಇಲ್ಲ. ಓಕೆ, ಸೊ ಅಲ್ಲಿ ಏನು ಮಿಸ್ ಆಗಿದೆ ಅಲ್ಲ, ಅದನ್ನು ನಾವು y ಮಿಸ್ ಆಗೈತೆ ಅಂದ್ರೆ ಅಲ್ಲಿ ನಥಿಂಗ್ ಬಟ್ ಏನಿದೆ, 0y ಇದೆ ಅಂತ ಅರ್ಥ. +2 = 0. ಓಕೆನಾ. ಇಲ್ಲಿ ನೋಡ್ರಿ, ಇಲ್ಲಿ x ಇದೆ, y ಮಿಸ್ ಆಗಿದೆ ಅಂತಂದ್ರೆ ಅದನ್ನ ಏನಂತ ಬರ್ತೀವಿ, 0y ಅಂತ ಬರಿತೀವಿ. ಓಕೆ, ಈಗ ನೀವು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇದೆನಾ ಇದು. ಓಕೆ, ಈಗ ನೀವು ನೋಡಿದ್ರೆ ax + by + c = 0 ನಲ್ಲಿದೆ. ಓಕೆ, ಈಗ ಎ ಇದ್ದಲ್ಲಿ ಏನು ಬರಿಬೋದು, ಎ ಇದ್ದಲ್ಲಿ 3 ಅಂತ ಬರಿಬೋದು. ಬಿ ಇದ್ದಲ್ಲಿ ಏನು ಬರಿಬೋದು, 0 ಅಂತ ಬರಿಬೋದು. ಸಿ ಇದ್ದಲ್ಲಿ ಏನು ಬರಿಬೋದು, 2 ಅಂತ ಬರಿಬೋದು. ಓಕೆನಾ. ಸೊ ನೆಕ್ಸ್ಟ್ ಇಲ್ಲಿ ನೀವು ನೋಡಿದ್ರೆ ರೈಟ್ ಸೈಡ್ ಆಲ್ರೆಡಿ 0 ಇದೆ. ಇಲ್ಲಿ ಏನು ಬರಬೇಕು, y - 2. ನಾರ್ಮಲ್ ಆಗಿ ಏನಿರಬೇಕು, ax + by + c. ಇಲ್ಲಿ ಎಕ್ಸೇ ಇಲ್ಲ ಅಂತಂದ್ರೆ, ಎಕ್ಸ್ ಇಲ್ಲ ಅಂದ್ರೆ ನಥಿಂಗ್ ಬಟ್ ಅಲ್ಲಿ 0x ಇದೆ +y - 2 = 0. ಇವಾಗ ನೀವು ನೋಡಿ ಯಾವ ಟೈಪ್ ಇದೆ, ax + by + c = 0. ಈ ಫಾರ್ಮಲ್ಲಿ ಇದೆ ತಾನೆ, ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಆಯಿತು. ಓಕೆ, ಈಗ ನೀವು ನೋಡಿದ್ರೆ ಎ ಇದ್ದಲ್ಲಿ ಏನಿದೆ, ಎ ವ್ಯಾಲ್ಯೂ ಏನು 0. ಬಿ ವ್ಯಾಲ್ಯೂ ನೋಡ್ರಿ, ಇಲ್ಲಿ ಏನು ಇಲ್ಲ ಅಂದರೆ 1 ಇದೆ ಅಂತ ಅರ್ಥ. ಬಿ ವ್ಯಾಲ್ಯೂ ಬಂದು 1. ಈಗ ಸಿ ನೋಡ್ರಿ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ ಅಂದರೆ ಮೈನಸ್ ತೊಗೋಬೇಕು. ಸಿ ವ್ಯಾಲ್ಯೂ ಎಷ್ಟು, 2. ಸೊ ಎ ವ್ಯಾಲ್ಯೂ 0, ಬಿ ವ್ಯಾಲ್ಯೂ 1, ಸಿ ವ್ಯಾಲ್ಯೂ -2. ಈಗ ನೋಡ್ರಿ 8th ಕ್ವಶನ್ ನೋಡ್ರಿ, ಅವ್ನು ಏನು ಕೊಟ್ಟಿದ್ದಾನೆ, 5 = 2x. ಫಸ್ಟ್ ಏನು ರೈಟ್ ಸೈಡ್ 0 ಇರಬೇಕು, +2x ಈ ಕಡೆ ಬಂದರೆ -2x = 0. ನಮಗೆ ಸ್ಟ್ಯಾಂಡರ್ಡ್ ಫಾರ್ಮ್ ಏನು, ax + by + c ಅಂದರೆ ಎಕ್ಸ್ ಇರೋದು ಫಸ್ಟ್ ಇರಬೇಕು. ಸೊ ಫಸ್ಟ್ ನಾನು -2x ಬರಿತೀನಿ, +5 = 0 ಬಂದೆ. ಈಗ ನೀವು ನೋಡಿದ್ರೆ ಎಕ್ಸ್ ಇದೆ, y ಇಲ್ಲ. y ಇಲ್ಲ ಅಂದ್ರೆ ಅರ್ಥ ಏನು, -2x + 0y + 5 = 0. ಓಕೆನಾ. ಸೊ ಇವಾಗ ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇದೆನಾ. ಸೊ ಏನಂತ ಬರಿಬೋದು ಇದನ್ನ, ax + by + c = 0 ಅಂತ ಬರಿಬೋದು. ಓಕೆ, ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಆಯಿತು. ಈಗ ನೀವು ನೋಡಿದ್ರೆ ಎ ಇದ್ದಲ್ಲಿ ಏನು ಬರಿಬೋದು, ಎ ಇದ್ದಲ್ಲಿ -2. ಬಿ ಇದ್ದಲ್ಲಿ ಏನು ಬರಿಬೋದು, 0 ಅಂತ ಬರಿಬೋದು. ಸಿ ಇದ್ದಲ್ಲಿ ಏನು ಬರಿಬೋದು, 5 ಅಂತ ಬರಿಬೋದು. ಓಕೆನಾ. ಸೊ ಇವು 8 ಕ್ವಶನ್ ಸ್ಟ್ಯಾಂಡರ್ಡ್ ಫಾರ್ಮ್ನಾಗ ಹೆಂಗೆ ಬರಿಬೇಕಂತ ನೀಟಾಗಿ ನೆನ್ಪಿಟ್ಕೊಳ್ರಿ. ಸ್ಟ್ಯಾಂಡರ್ಡ್ ಫಾರ್ಮ್ ಅಂದರೆ ax + by + c = 0 ಅಂತ ಇರಬೇಕು. ಎ ಬಿ ಸಿ ಬಂದು ಪಕ್ಕ ರಿಯಲ್ ನಂಬರ್ಸ್ ಇರಬೇಕು. ಎ ಅಂಡ್ ಬಿ ಆರ್ ಬೋತ್ ನಾಟ್ ಈಕ್ವಲ್ ಟು 0. ಬೋತ್ ಕಂಟಿನ್ಯೂಸ್ ಈಕ್ವಲ್ ಆಗಿ 0 ಇರ್ಬೋದು. ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ನೋಡ್ರಿ, ಅವ್ನು ಏನಾದರೂ 2 ಅಂತ ಕೊಟ್ಟಿದ್ದ. ಓಕೆ, ನೀವೇನು ಮಾಡ್ತೀರಿ, ಎಕ್ಸ್ ಇಲ್ಲ ವೈ ಇಲ್ಲ ಅಂತೇಳಿ 0x + 0y + 2 = 0 ಅಂತ ಬರೆಯಂಗಿಲ್ಲ. ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ನಿಮಗೆ ಕಾಣ್ತಿರ್ಬೋದು, ಬಟ್ ಕಂಡೀಷನ್ ಏನು, ಇಲ್ಲಿ ಏನೋ 0 ಇದೆ, ಬಿನೂ 0 ಇದೆ. ಅಟ್ ಎ ಟೈಮು A0 B0 ಅಟ್ ಎ ಟೈಮ್ ಇರಬಾರ್ದು. ಓಕೆ, ಹಂಗಿದ್ರೆ ಅದು ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯಬಲ್ ಆಗಲ್ಲ. ಐದರ್ ಎಕ್ಸ್ ಆದ್ರೂ ಪ್ರೆಸೆಂಟ್ ಇರ್ಬೇಕಿಲ್ಲ, ವೈ ಆದ್ರೂ ಪ್ರೆಸೆಂಟ್ ಇರ್ಬೇಕು. ಎರಡು ಎ ಬಿ ವ್ಯಾಲ್ಯೂ 0 ಇರೋಕ್ಕೆ ಚಾನ್ಸ್ ಇಲ್ಲ. ಮೇ ಬಿ ಇಲ್ಲಿ ಎ ಬಿ ರಿಯಲ್ ನಂಬರ್ಸ್ ಇರ್ಬೋದು, ಬಟ್ ಅಲ್ಲಿ ಕಂಡೀಷನ್ ಏನು, ಎ ಬಿ ಕಂಟಿನ್ಯೂಸು 0 ಇರಬಾರ್ದು. ಒಂದೇ ಕ್ವಶನ್ಗೆ ಏನೂ 0 ಬಿನೂ 0 ಇರಬಾರ್ದು. ಹಂಗಿದ್ರೆ ನಾವು ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯಬಲ್ ಅಂತ ಬರೆಯೋಕ್ಕಾಗಲ್ಲ. ಓಕೆ, ಐದರ್ ಎ ಆದ್ರೂ ಪ್ರೆಸೆಂಟ್ ಇರ್ಬೇಕಿಲ್ಲ, ಬಿ ಆದ್ರೂ ಪ್ರೆಸೆಂಟ್ ಇರ್ಬೇಕು. ಅಂದ್ರೆ ರಿಯಲ್ ನಂಬರ್ ಇದ್ರೆ ನೀವು ಅವಾಗ ಅದನ್ನ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯಬಲ್ ಅಂತ ಕರಿಬೋದು. ಓಕೆನಾ. ಸೊ ನಿಮ್ಗೆ ಇದು ಸ್ಟ್ಯಾಂಡರ್ಡ್ ಗೊತ್ತಿದ್ರೆ ಈ ಹೆಡ್ಡಿಂಗ್ ನೀವು ನೀಟಾಗಿ ಬರ್ದು ಬಿಡ್ಬೋದು. ಓಕೆ, ಇಲ್ಲಿಗೆ ಈ ಎಕ್ಸಸೈಸ್ ಕಂಪ್ಲೀಟ್ ಆಯಿತು. ಓಕೆ, ಇದ್ರ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇದ್ರ ಕೆಳಗಡೆ ಫುಲ್ ಲೆಸನ್ ಇದ್ರದ್ದು, ಓಕೆ, ಫುಲ್ ಲೆಸನ್ ಇದ್ರದ್ದು ಪ್ಲೇಲಿಸ್ಟ್ ಲಿಂಕ್ನ ಓಕೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಾನು.
ಓಕೆ, ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಆ ಲಿಂಕ್ ಹೊಡೆದ್ರೆ ನಿಮಗೆ 4.1 ಇವನ್ 4.2 ಎಕ್ಸೈಸ್ ಏನೇನು ಪ್ರಾಬ್ಲಮ್ ಐತೆ ಎಲ್ಲವೂ ಇರುತ್ತೆ, ನಿಮ್ಗೆ ಹೆಲ್ಪ್ ಆಗುತ್ತೆ. ಅದು ಮೇ ಬಿ ನೀವು ರೆಫರ್ ಮಾಡ್ರೆ, ಇಲ್ಲ ಡೌಟ್ ಇದ್ರೆ ಅದನ್ನ ರೆಫರ್ ಮಾಡ್ಬೋದು. ಅದ್ರ ಜೊತೆಗೆ ನಾನು ಪಾಲಿನಾಮಿಯಲ್ಸು ಮತ್ತು ನಂಬರ್ ಸಿಸ್ಟಮ್ಮು, ಓಕೆ, ಇವೆರಡು ಕಂಪ್ಲೀಟ್ ಮಾಡಿಬಿಟ್ಟು ಫುಲ್ ಲೆಸನ್ ಪ್ಲೇ ಲಿಸ್ಟ್ ಲಿಂಕ್ ಕೂಡ ಮಾಡಿದ್ದೀನಿ. ಅದನ್ನು ನೀವು ನೋಡಿದ್ರೆ ಅದ್ರಲ್ಲಿ ಏನಾರ ಡೌಟ್ ಇದ್ರೆ ನೀವು ಈಸಿಯಾಗಿ ಕ್ಲಾರಿಫೈ ಮಾಡ್ಕೋಬೋದು. ಓಕೆ, ಇವೆರಡು ಲೆಸನ್ ಜೊತೆ ಈ ಲೆಸನ್ ಕೂಡ ಇವಾಗ ಕಂಪ್ಲೀಟ್ ಆಗಿದೆ.